ಗ್ರಾಮಸ್ಥರಿಂದ ರಸ್ತೆ ತಡೆ, ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಕಲ್ಪಿಸುವಂತೆ ಒತ್ತಾಯ. ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ತುಮಕೂರು, ಮಾಜರಹೊಸಹಳ್ಳಿ ಸೇರಿ ಹಲವು ಗ್ರಾಮಗಳ ಗ್ರಾಮಸ್ಥರು ಸ್ಥಳೀಯವಾಗಿ ಸಂಪರ್ಕ ರಸ್ತೆ ಕಲ್ಪಿಸುವಂತೆ ಆಗ್ರಹಿಸಿ ಹೆದ್ದಾರಿ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ನಗರ ಭಾಗದಿಂದ ಚಿಕ್ಕ ತುಮಕೂರು ಗ್ರಾಮಕ್ಕೆ ಸೇರುವ ಸಂಪರ್ಕ ರಸ್ತೆಯನ್ನು ಹೆದ್ದಾರಿ ಪ್ರಾಧಿಕಾರ ಬಂದ್ ಮಾಡಿದ್ದು, ಸದರಿ ರಸ್ತೆಯನ್ನು ಗ್ರಾಮಸ್ಥರ ಅನುಕೂಲಕ್ಕೆ ನಿರ್ಮಿಸಿಕೊಡುವಂತೆ ಸ್ಥಳೀಯ ಮುಖಂಡರು ಆದ ಟಿ ರಂಗರಾಜು, ಬಿಸಿ ಆನಂದ್, ಆದಿತ್ಯ ನಾಗೇಶ ಸೇರಿ ಹಲವು ರೈತರ ಮುಖಂಡರ ನೇತೃತ್ವದಲ್ಲಿ ಹೆದ್ದಾರಿ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಬುಲ್ ನಿರ್ದೇಶಕರು ಆದ ಬಿಸಿ ಆನಂದ್ ಮಾತನಾಡಿ, ಸ್ಥಳೀಯವಾಗಿ ಸಂಪರ್ಕ ರಸ್ತೆಯ ಅವಶ್ಯಕತೆ ಹೆಚ್ಚಾಗಿದ್ದು, ಈ ರಸ್ತೆ ನಿರ್ಮಾಣ ಮಾಡೋದ್ರಿಂದ ನೂರಾರು ರೈತರಿಗೆ ಅನುಕೂಲವಾಗಲಿದೆ. ಆದರೆ ಸ್ಥಳೀಯ ಕೆಲ ಕಿಡಿಗೇಡಿಗಳು ರಸ್ತೆ ನಿರ್ಮಾಣ ಪ್ರಾಧಿಕಾರಕ್ಕೆ ಸುಳ್ಳು ಮಾಹಿತಿ ರವಾನಿಸುವುದರ ಮುಖೇನ ಪ್ರಾಧಿಕಾರದ ದಿಕ್ಕು ತಪ್ಪಿಸಿದ್ದಾರೆ. ಸ್ಥಳೀಯ ಎಲ್ಲ ಗ್ರಾಮಸ್ಥರು ರಸ್ತೆ ತಡೆ ಮಾಡುವುದರ ಮುಖೇನ ಗ್ರಾಮಗಳಿಗೆ ಸಂಪರ್ಕ ರಸ್ತೆಯ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ಕುರಿತು ಪ್ರಾಧಿಕಾರಕ್ಕೆ ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಪ್ರಾಧಿಕಾರದ ಮುಖ್ಯಸ್ಥರು ಸಂಪರ್ಕ ರಸ್ತೆ ನಿರ್ಮಿಸುವ ಭರವಸೆ ನೀಡಿರುವ ಹಿನ್ನೆಲೆ ನಮ್ಮ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ಕೈಬಿಡಲಾಗಿದೆ ಎಂದರು. ಇನ್ನು ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕರು ಆದ ಸಾದಿಕ್ ಪಾಷಾ ನೇತೃತ್ವದ ತಂಡ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ. ಸ್ಥಳೀಯ ಮುಖಂಡರು ಆದ ಟಿ ರಂಗರಾಜು ಮಾತನಾಡಿ, ಪಕ್ಷಾತೀತವಾಗಿ ಈ ಪ್ರತಿಭಟನೆ ನಡೀತಾ ಇದ್ದು, ಸ್ಥಳೀಯವಾಗಿ ಹಳ್ಳಿ ರೈತರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ತಲುಪಿಸಲು ಹಾಗೂ ಸಾರ್ವಜನಿಕರು ತಮ್ಮ ದೈನಂದಿನ ಸಂಚಾರಕ್ಕೆ ಈ ಮುಖ್ಯ ರಸ್ತೆ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಸ್ಥಳದಲ್ಲಿ ಅಂಡರ್ ಪಾಸ್ ನಿರ್ಮಿಸುವ ಮೂಲಕ ಹಲವು ರೈತ ಕುಟುಂಬಗಳಿಗೆ ಅನುಕೂಲವಾಗಲಿದೆ. ಪ್ರಾಧಿಕಾರದ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ನಾಳೆಯಿಂದಲೇ ಕಾಮಗಾರಿ ಆರಂಭಿಸುವ ಭರವಸೆ ಕೊಟ್ಟಿದ್ದಾರೆ. ತಿಪ್ಪೂರಿನ ಬಳಿ ಅವೈಜ್ಞಾನಿಕ ಅಂಡರ್ ಪಾಸ್ ರಸ್ತೆ ನಿರ್ಮಿಸಿದ್ದು, ಹಲವು ಅಪಘಾತ ಪ್ರಕರಣಗಳಿಗೆ ಎಡೆಮಾಡಿಕೊಟ್ಟಿದೆ. ಆದಷ್ಟು ಬೇಗ ದೊಡ್ಡಬಳ್ಳಾಪುರ ಚಿಕ್ಕ ತುಮಕೂರು ಮುಖ್ಯ ರಸ್ತೆಯ ಅಂಡರ್ ಪಾಸ್ ಕಾಮಗಾರಿ ಪೂರ್ಣಗೊಳಿಸಿ ಪ್ರಾಧಿಕಾರವು ಸ್ಥಳೀಯರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಆದ ಸಂದೇಶ ಬಿಎಚ್ ಕಂಪಣ್ಣ, ರೈತ ಮುಖಂಡರು ಆದ ವಸಂತ್ ಕುಮಾರ್, ಸತೀಶ್ ಸೇರಿ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿವಕುಮಾರ್, ಸ್ವಾಮಿ, ಸಿದ್ದಿ ಟಿವಿ, ದೊಡ್ಡಬಳ್ಳಾಪುರ. ಚಿಕ್ಕ ತುಮಕೂರು ಮತ್ತು ಆ ಮಾರ್ಗವಾಗಿ ಹೆಸರುಘಟ್ಟದವರೆಗೂ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಸಂಪರ್ಕ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಹೈವೇ ಅವರು. ಆ ಹೈವೇ ಬಂದ್ ಮಾಡೋದಕ್ಕೆ ಇಲ್ಲಿ ಕೆಲವು ಕಿಡಿಗೇಡಿಗಳು ಅವ್ರಿಗೆ ಮಿಸ್ಗೈಡನ್ನು ಮಾಡಿ, ಏನು ಇಲ್ಲಿ ಅಂಡರ್ ಪಾಸ್ ಮಾಡೋದ್ರಿಂದ ಬಹುತೇಕ ಜನರಿಗೆ ತೊಂದರೆ ಆಗ್ತದೆ, ಬಹುತೇಕ ರೈತರಿಗೆ ತೊಂದರೆ ಆಗ್ತದೆ ಅಂತೇಳಿ ಅವರು ಹೈವೇ ಅವ್ರನ್ನ ದಿಕ್ಕು ತಪ್ಪಿಸಿ ಕೆಲವು ಕಿಡಿಗೇಡಿಗಳು ಇಲ್ಲಿ ಇವತ್ತು ಈ ಒಂದು ಅಂಡರ್ ಪಾಸ್ ಮಾಡೋದನ್ನು ತಡೆದವ್ರೆ. 100ಕ್ಕೆ 100 ಆ ಅಂಡರ್ ಪಾಸ್ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತದೆ, ಯಾರಿಗೇನು ತೊಂದರೆ ಇಲ್ಲ. ಆ ಸರ್ವಿಸ್ ರಸ್ತೆ ಕೇಳವ್ರೆ, ಸರ್ವಿಸ್ ರಸ್ತೆನೂ ಮಾಡೋದಕ್ಕೆ ಅವಕಾಶ ಇದೆ. ಆ ಸರ್ಕಾರಿ ಜಾಗ ಆ ಕಡೆ ಈ ಕಡೆ ಇರೋ ಒತ್ತುವರಿ ಆಗಿರೋದನ್ನು ಬಿಡಿಸಿ ಸರ್ವಿಸ್ ರಸ್ತೆನೂ ಸಹ ಮಾಡಲಿ, ಆ ಅಂಡರ್ ಪಾಸನ್ನು ಮಾಡಿ ಎಲ್ರಿಗೂ ಅನುಕೂಲ ಮಾಡೋದಕ್ಕೆ ಪ್ರಾಧಿಕಾರದವರು ರೆಡಿ ಇರೋವಾಗ ಈ ಒಂದು ಗ್ರಾಮದ ಸುತ್ತಮುತ್ತಲಿನ ಎಲ್ಲರೂ ಸಹ ನಾವು ಅದಕ್ಕೆ ಸ್ಪಂದನೆ ಮಾಡಬೇಕು. ಈ ಹೈವೇಯಲ್ಲಿ ಅಂಡರ್ ಪಾಸ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವತ್ತು ನಾವು ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದೀವಿ. ಅಧಿಕಾರಿಗಳು ಚುನಾವಣೆ ಇರೋದ್ರಿಂದ ಫೋನ್ ಮುಖೇನ ಮಾತಾಡೋರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದು ಆ ಜವಾಬ್ದಾರಿಯನ್ನು ಒತ್ಕೊಂಡಿದ್ದಾರೆ. ಪ್ರಾಧಿಕಾರದ ಮುಖ್ಯಸ್ಥರು ಸಹ ಒಂದು ಜವಾಬ್ದಾರಿಯನ್ನು ಒತ್ಕೊಂಡಿದ್ದಾರೆ. ಆದ್ದರಿಂದ ಒಳ್ಳೆಯದಾಗ್ತದೆ ಅನ್ನೋ ಆಶಾಭಾವನೆಯಿಂದ ಇವತ್ತು ನಾವು ಏನು ಒಂದು ರಸ್ತೆ ತಡೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ರಂಗರಾಜು ಅವ್ರ ನೇತೃತ್ವದಲ್ಲಿ, ಆದಿತ್ಯ ನಾಗೇಶ್ ಅವ್ರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಂಥ ಎಲ್ಲ ಈ ಸುತ್ತಮುತ್ತಲಿನ ನಮ್ಮ ಸಂದೇಶ್ ಬಿಎಚ್ ಕಂಪೌಂಡರ್ ಎಲ್ಲರ ನೇತೃತ್ವದಲ್ಲಿ ನಾವು ಈ ಒಂದು ರಸ್ತೆ ತಡೆ ಹಮ್ಮಿಕೊಂಡಿದ್ವಿ. ಈಗ ಈ ತತ್ಕ್ಷಣದಿಂದ ಅವ್ರು ಆಶ್ವಾಸನೆ ಕೊಟ್ಟಿರೋದ್ರಿಂದ ನಾವು ಇದನ್ನು ಕೈ ಬಿಡ್ತಾ ಇದ್ದೀವಿ. ಪ್ರಾಧಿಕಾರದವರು ದಯವಿಟ್ಟು ಆಡಿರೋ ಮಾತನ್ನು ಉಳಿಸ್ಕೊಂಡ್ಲಿ, ನಾವು ಅವ್ರು ಕೊಟ್ಟ ಮಾತನ್ನಂತೆ ನಾವು ನಡ್ಕೊಂತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಹೇಳೋದಕ್ಕೆ. ಸರ್, ಇವತ್ತು ನಮ್ಮ ವಿವೇಕಾನಗರದ ಪಕ್ಕದಲ್ಲಿರೋಂಥ ಹೈವೇಯಲ್ಲಿ ಅಂಡರ್ ಪಾಸ್ ಆಗದೆ ರಸ್ತೆ ಬಂದ್ ಮಾಡಿದ್ದಾರೆ. ಈ ರಸ್ತೆ ದೊಡ್ಡಬಳ್ಳಾಪುರದಿಂದ ಹೆಸರುಘಟ್ಟ 8ನೇ ಮೈಲಿ ಸಂಪರ್ಕ ರಸ್ತೆಗೆ ಅನುಕೂಲ ಇರೋಂಥದ್ದು. ಸುಮಾರು 40 ಹಳ್ಳಿ ಬರ್ತವೆ. ಆ 40ರಲ್ಲಿ ಒಂದು 16 ಹಳ್ಳಿ ಬರದೇ ಇದ್ರೂ ಏನು ಚಿಕ್ಕ ತುಮಕೂರು, ಮಜರಾವಸಹಳ್ಳಿ, ಜಿಂಕೆಬಚ್ಚಹಳ್ಳಿ, ದೊಡ್ಡ ತುಮಕೂರು, ಬೈಸಂದ್ರ, ಪಾಳ್ಯ, ಗಜಗದಹಳ್ಳಿ, ಗೌಡಹಳ್ಳಿ, ಅನಿಯೂರು ಇವರೆಲ್ಲ ಪ್ರತಿ ದಿವಸ ಸ್ಕೂಲ್ ಮಕ್ಕಳು ಬರೋದಿರ್ಬೋದು, ರೈತರು ತರಕಾರಿ ತರೋದಿರ್ಬೋದು, ಆಮೇಲೆ ನೀರು ತರಕ್ಕೆ ಹೋಗೋದು ಇರ್ಬೋದು, ಪ್ರತಿಯೊಂದಕ್ಕೂ ನೂರಾರು ಜನ ರೈತರು ಪ್ರತಿ ದಿವಸ ಓಡಾಡಬೇಕು. ಬೆಳೆದಿರೋಂಥ ಬೆಳೆನ ಮಾರ್ಕೆಟ್ಗೆ ಹಾಕ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಬರಬೇಕು. ಈಗ ಇಲ್ಲಿ ಅವೈಜ್ಞಾನಿಕವಾಗಿ ತಿಪ್ಪಾಪುರ ಹತ್ರ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ. ಇಲ್ಲಿ ಬಂದ್ ಮಾಡಿದ ಮೇಲೆ ಅಲ್ಲಿ ಹೋಗಿ ಈಗಾಗಲೇ 4 ದಿವಸಕ್ಕೆ 4 ಜನಕ್ಕೆ ನಮ್ಮೂರು ಆ ಚಂದ್ರಪ್ಪನ ಹುಡುಗನಿಗೆ ಸಮೇತ ಕಾಲು ಡ್ಯಾಮೇಜ್ ಆಗಿದೆ. ಆ ನಿಟ್ಟಲ್ಲಿ ಇಲ್ಲಿ ನಮ್ಮದು ಒಂದೇ ಎಲ್ಲರ ಸುತ್ತಮುತ್ತ 30 ಹಳ್ಳಿ ಜನದ ಒಕ್ಕೊರಲು ಕೂಗೇನು ಅಂದರೆ ಇಲ್ಲಿ ಒಂದು ಅಂಡರ್ ಪಾಸ್ ಮಾಡಿಕೊಡಿ, ನಮ್ಗೆ ಅನುಕೂಲ ಆಗ್ತದೆ ಅಂತ. ಆಮೇಲೆ ದೊಡ್ಡಬಳ್ಳಾಪುರ 1.5 ಲಕ್ಷ ಜನಸಂಖ್ಯೆಗೂ ಹೆಚ್ಚು ಮೀರಿದೆ. ಅಲ್ಲಿ ನಗರದಲ್ಲಿ ಸತ್ತಂಥ ಜನನ ಬರ್ನಿಂಗ್ ಯಾರ್ಡ್, ಮುಕ್ತಿಧಾಮ, ಸತ್ತವ್ರನ್ನ ನೆಮ್ಮದಿ ತಗೊಬಂದು
ಇಲ್ಲಿ ಸ್ವರ್ಗಕ್ಕೆ ಸೇರ್ಸೋಕ್ಕೆ ಇಡೀ ತಾಲೂಕು ಮಟ್ಟದಲ್ಲಿರೋದು ಒಂದೇ ಬರ್ನಿಂಗ್ ಯಾರ್ಡ್ ಇರೋದು. ಇಲ್ಲಿ ತಂದು ಸುಡ್ತಾರೆ. ದಿವಸ ಕನಿಷ್ಠ 4-5 ಬಾಡಿ ಬರ್ತವೆ. ಅಣ್ಣ ಈ ರಸ್ತೆಯಲ್ಲಿ ಬರಬೇಕು. ಆ ಸತ್ತವ್ರನ್ನ ನೆಮ್ಮದಿ ತಗೊಂಡೋಕ್ಕೂ ಆಗದೆ ಅಂಡರ್ ಪಾಸಲ್ಲಿ ಹೋಗಿ ಅಲ್ಲಿ ತಗಲಾಕೊಂಡು 2 ಅವರ್ ಲೇಟ್ ಆಗ್ತಾ ಇರೋಂಥ ಪರಿಸ್ಥಿತಿನೂ ನಾವಾಗಲೇ ಈ ವಾರದಲ್ಲಿ ನೋಡಿದ್ದೀವಿ. ಮಾರ್ಗವಾಗಿ ಬರುವಂಥ ಚಿಕ್ಕತುಮಕೂರು ಮುಖ್ಯ ರಸ್ತೆ ಇದು ನಮ್ಮ ತಾತ ಮುತ್ತಾತರ ಕಾಲದಿಂದ, ಅಂದರೆ ಊರು ಯಾವಾಗ ಚಿಕ್ಕತುಮಕೂರು ನಿರ್ಮಾಣ ಆಯಿತು ಅವತ್ತಿಂದ ಓಡಾಡೋಂಥ ರಸ್ತೆ ಇದು. ಈ ರಸ್ತೆಗೆ ಈಗ ಮೊನ್ನೆ ಈ ಹೈವೇ ಮಾಡಿದ್ದಾರೆ, ನಮ್ಗೆ ಅಡ್ಡ ಹಾಕವ್ರೆ, ನಮ್ಮ ಮುಖ್ಯ ರಸ್ತೆಗೆ ಹೋಗೋಕೆ ಆಗ್ತಾ ಇಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ರಂಗರಾಜಣ್ಣ, ಆನಂದ್ ಅವರು, ಸಂದೇಶ್ ಅವರು, ಎಲ್ಲ ಮುಖಂಡರು, ಈ ಭಾಗದ ಎಲ್ಲ ಮುಖಂಡರು ಸೇರಿ ಇವತ್ತು ಚಿಕ್ಕತುಮಕೂರು ಮುಖ್ಯ ರಸ್ತೆನ ಮುಂತಿನ ಮಾಮೂಲಿ ಹೆಂಗಿತ್ತೋ, ಹಳೆ ಸ್ಥಿತಿಯಲ್ಲಿ ಹೆಂಗಿತ್ತೋ ಅದನ್ನು ಮಾಡಬೇಕು ಅಂತೇಳಿ ಹೋರಾಟ ಮಾಡೋಕ್ಕೆ ಬಂದಿದ್ದೀವಿ. ಅಕ್ಕಪಕ್ಕದ ಯಾರೋ ಸರ್ಕಾರಿ ಜಮೀನು ಉತ್ತುವರಿ ಮಾಡಿರೋಂಥ ಪ್ರಭಾವಿಗಳು ಇವತ್ತು ಈ ರಸ್ತೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅಂಡರ್ ಪಾಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಿಂದೆ ಮಾಜಿ ಶಾಸಕರಾದಂಥ ವೆಂಕಟರಾಮಯ್ಯನವರು ಮತ್ತು ರಂಗರಾಜಣ್ಣ, ಆನಂದು ನಾವೆಲ್ಲ ಸೇರಿ ಇದನ್ನು ಕೇಂದ್ರದವ್ರು ಬಂದಿದ್ದರು. ಅಂಡರ್ ಪಾಸ್ ಮಾಡೋಕ್ಕೆ ಸ್ಯಾಂಕ್ಷನ್ ಆಗಿದೆ. ಇವತ್ತು ಯಾರೋ ಅತಿಕ್ರಮ ಪ್ರವೇಶ ಮಾಡಿರೋಂಥ ರೈತರು ಅಕ್ಕಪಕ್ಕದ ಜಮೀನವರು ತೊಂದರೆ ಕೊಟ್ಟು ನಿಲ್ಲಿಸವ್ರೆ. ಇದು ಒಳ್ಳೆಯದಲ್ಲ. ಇದು ಸಾವಿರಾರು ಜನ, ಲಕ್ಷಾಂತರ ಜನ, ದಿನಕ್ಕೆ ಮಿನಿಮಮ್ 3000 ಜನ ಓಡಾಡ್ತಾರೆ ಈ ರೋಡಲ್ಲಿ. ಹಾಗಾಗಿ ನಾವು ಇವತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ. ಇದು ಅವರು ಒಪ್ಕೊಂಡಿದ್ದಾರೆ. ಹೈವೇ ಅಥಾರಿಟಿಯವ್ರ ಹತ್ರ ಮಾತಾಡಿದ್ದಾರೆ. ಅವರೆಲ್ಲರೂ ಸೇರಿ ಅತಿ ಶೀಘ್ರದಲ್ಲೇ ಅಂದರೆ ನಾಳೆನೇ ಕೆಲಸ ಮಾಡ್ತೀವಿ ಅಂತ ಹೇಳೋರೆ. ನಾಳೆ ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ಎಲ್ಲ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ. ಇದು ಅವ್ರು ಕೇಳಿದ್ದಕ್ಕೋಸ್ಕರ ತಾತ್ಕಾಲಿಕವಾಗಿ ನಾವು ಹೋರಾಟನ ನಿಲ್ಲಿಸಿದ್ದೀವಿ. ಇದು ಬೇಗ ಆಗಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಚುನಾವಣೆ ಇದೆ, ನೀವು ಯಾರು ಹೋರಾಟ ಮಾಡಬೇಡಿ ಅಂತಾರೆ. ನಮಗೇನು ಭಯ ಇಲ್ಲ. ನಾವು ಹೋರಾಟನ ಆಗಲಿಲ್ಲ ಕೆಲಸ ಅಂದರೆ ಹೋರಾಟ ಮಾಡೇ ಮಾಡ್ತೀವಿ. ಚುನಾವಣೆ ಬಹಿಷ್ಕಾರನೂ ಮಾಡ್ತೀವಿ. 2 ಪಂಚಾಯತಿ ಜನ, ಅರ್ಥ ಆಯ್ತಾ? ಹಾಗಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಹೈವೇ ಅವ್ರ ಹತ್ರ ಮಾತಾಡಿ ಚಿಕ್ಕತುಮಕೂರು ಮತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗೋ ಮುಖ್ಯ ರಸ್ತೆ ಹಿಂದೆ ಹೆಂಗಿತ್ತು ಅದನ್ನು ಮಾಮೂಲಿಯಾಗಿ ಮಾಡಿಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ.